ಹಲೋ ಬ್ಯೂಟಿಫುಲ್ ಸೋಲ್ಸ್, ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಆಂಜನೇಯ ಸ್ವಾಮಿ ನಿಮಗೆ ಏನು ಮೆಸೇಜ್ ಕೊಟ್ಟಿದ್ದಾರೆ, ಏನು ಸೋಲ್ ಗೈಡೆನ್ಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಶಫಲ್ ಮಾಡಿ ಇಟ್ಟಿದ್ದೀನಿ ಏನು ಗೈಡೆನ್ಸ್ ಕೊಡಬೇಕು ಅಂತ ಹೇಳಿಬಿಟ್ಟು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಮೇಲೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಕಮೆಂಟಲ್ಲಿ ಎಲ್ಲರೂ ಜೈ ಆಂಜನೇಯ ಅಂತ ಹಾಕಿ, ಇಲ್ಲ ಅಂತ ಹೇಳಿದರೆ ಜೈ ಶ್ರೀರಾಮ್ ಅಂತ ಹಾಕಿ. Serpent, son of the wind, the open chest, ಸಿಂಧೂರ್. ಓಕೆ, ಫಸ್ಟು ಆಂಜನೇಯ ಸ್ವಾಮಿ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ದಾಸ್ಯ ಮನೋಭಾವ ಇರಲಿ. ಏನು ಅಂತ ಹೇಳಿದರೆ, ಹೇಗೆ ಹ್ಯುಮಿಲಿಟಿ, ಲೈಕ್ ಯಾವ್ದಾರ ಅಂತ ಹೇಳಿದರೆ ಹಂಬಲ್ ಆಗಿರೋದು, ವಿನಯತೆಯಿಂದ ಇರೋದು. ಏನು ಅಂತ ಹೇಳಿದರೆ, ಇವಾಗ ಯಾರಿಗಾದರೂ ಸರ್ವ್ ಮಾಡುವಾಗ ಲೈಕ್ ಹಂಬಲಾಗಿ ಮಾಡಿ, ಈಗ ವಿತೌಟ್ ಈಗೋ, ಓಕೆ ನಾನು ಯಾಕೆ ಮಾಡಬೇಕು, ಅವನೇನು ದೊಡ್ಡವನ, ಆ ಥರದ್ದು ಬೇಡ. ಲೈಕ್ ಹಂಬಲ್ನೆಸ್ಸಿಂದ ಮಾಡಿ, ಎಲ್ಲರಲ್ಲೂ ದೇವ್ರನ್ನ ಕಾಣಿ ಅನ್ನೋದನ್ನ ಇದು ತೋರಿಸ್ತಿದೆ. ಇವಾಗ ನೋಡಿದ್ರೆ ಆಂಜನೇಯ ಸ್ವಾಮಿ ಎಷ್ಟು ಪವರ್ಫುಲ್ ಇದ್ದರು, ಬಟ್ ಅವರು ಲೈಕ್ ಶ್ರೀರಾಮ್ ಸ್ವಾಮಿಯವರಿಗೆ ಲೈಕ್ ಅವ್ರು ಏನೇ ಹೇಳಿದ್ರು ಮಾಡ್ತಿದ್ರು. ಲೈಕ್ ಕಂಪ್ಲೀಟ್ ದಾಸ್ಯ ಮನೋಭಾವ, ನಾನು ನಿಮ್ಮ ಸರ್ವೆಂಟ್ ಅನ್ನೋ ಥರ ಕಂಪ್ಲೀಟ್ ಅವ್ರನ್ನೇ ಅವರು ಅರ್ಪಣೆ ಮಾಡಿದರು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈಗೋನೆಲ್ಲ ಸೈಡಿಗಿಟ್ಟು ನಾವು ಹಂಬಲಾಗಿ ನಾವು ಏನೇ ಕೆಲಸ ಮಾಡಿದಾಗ ನಮ್ಮ ಎಲ್ಲ ಕೆಲಸದಲ್ಲೂ ವಿನ್ ಆಗುತ್ತೆ. ಲೈಕ್ ಕಂಪ್ಲೀಟಾಗಿ ನೀವು ಲೈಫಲ್ಲಿ ವಿನ್ ಆಗ್ತೀರಾ ಅನ್ನೋದನ್ನ ನಿಮಗೆ ಹೇಳ್ತಿದ್ದಾರೆ. ಸೊ ಇವಾಗ ನೀವು ದೇವ್ರಿಗೂ ಕಂಪ್ಲೀಟಾಗಿ ಇದು ಓಕೆ, ನೀವು ಹೇಗೆ ಇದು ಮಾಡ್ಬೋದು, ಓಕೆ ಈ ದಿನ ಮಾಡಲ್ಲ ಆ ದಿನ ಮಾಡಲ್ಲ ಅಂತ ದೇವ್ರ ಹತ್ರನೇ ನಾವು ಇದು ಮಾಡ್ತೀವಲ್ಲ. ಸೊ ಈಗೋ ಎಲ್ಲ ಸೈಡಿಗೆ ಇಟ್ಕೊಳ್ಳಿ, ನಿಮ್ಮದೊಂದು ಐಡೆಂಟಿಟಿ ಇರುತ್ತಲ್ವ, ಅದನ್ನೆಲ್ಲ ಸೈಡಿಗಿಟ್ಟು ಓಕೆ ಕಂಪ್ಲೀಟ್ ಸೇವಾ ಮನೋಭಾವದಿಂದ ಒಂದು ಸಣ್ಣ ಕೆಲಸ, ಇವಾಗ ಪೇರೆಂಟ್ಸ್ ನೀರು ತನ್ನಿ ಅಂತಲೇ ಏನಾದರೂ ಹೇಳ್ತಾರೆ ಅಂತ ನಾನೇನು ಮಾಡಬೇಕಾ ಅನ್ನೋ ಈಗೋ ಬಿಟ್ಟು ಲೈಕ್ ಫುಲ್ ಆಫ್ ಹ್ಯಾಪಿನೆಸ್ಸಿಂದ ತೊಗೊಂಡೋಗಿ ಕೊಡಿ. ಎಲ್ಲ ವಿಷಯದಲ್ಲೂ, ಈ ಕೆಲಸದಲ್ಲಾಗಲಿ ಎಲ್ಲದರಲ್ಲೂ ಕಂಪ್ಲೀಟಾಗಿ ಹಂಬಲಾಗಿ ಇರಿ ಅನ್ನೋದನ್ನ ಮೆಸೇಜ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಸನ್ ಆಫ್ ದ ವಿಂಡ್, ಸ್ಪೀಡ್ ಆ್ಯಂಡ್ ಅಜಿಲಿಟಿ. ಏನು ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಇವಾಗ ಏನೋ ಒಂದು ಸಿಚುವೇಶನ್ ಇದೆ, ಸೊ ಬೇಗ ಡಿಸಿಷನ್ ತೊಗೊಳ್ಳಿ ಅನ್ನೋದನ್ನ ತೋರಿಸ್ತಿದೆ. ನೀವು ಓಕೆ ಇನ್ನೂ ಟೈಮ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಕಾಲ ಮಿಂಚು ಹೋದರೆ ಮುಗೀತು. ಲೈಕ್ ವಿಂಡ್ ಹೆಂಗೆ ಸ್ಪೀಡಾಗಿ ಹೋಗುತ್ತೋ ಅದೇ ಥರ ನೀವು ಬೇಗನೆ ಇವಾಗ ನಿಮ್ಮ ಲೈಫಲ್ಲಿರೋ ಸಿಚುವೇಶನ್ಗೆ ಬೇಗ ಸೊಲ್ಯೂಷನ್ ನೀವು ಇಟ್ಕೋಬೇಕಾಗುತ್ತೆ. ಇಮಿಡಿಯೇಟಾಗಿ ನೀವು ಡಿಸಿಷನ್ ತೊಗೊಳ್ಳಿ ಅನ್ನೋದನ್ನ ತೋರಿಸ್ತಾ ಇದೆ. ಲೈಕ್ ಡಿಲೇ ಏನು ಬೇಡ, ಆದಷ್ಟು ಬೇಗ ನೀವು ಡಿಸಿಷನ್ ತೊಗೊಂಡು ನಿಮ್ಮ ಓಕೆ ಸಿಗುತ್ತಾ, ಓಕೆ ನೆಕ್ಸ್ಟ್ ಏನು ಅಂತ ಮೂವ್ ಆನ್ ಆಗ್ಬೋದು. ನೀವು ಇದನ್ನೇ ಹಿಡ್ಕೊಂಡು ಕೂತ್ರೆ ನೆಕ್ಸ್ಟ್ ಅಂತ ಅದನ್ನು ನೀವು ಸ್ಟಾರ್ಟ್ ಮಾಡಲ್ಲ. ಓಕೆ ಇದು ವರ್ಕ್ ಆಗುತ್ತಾ, ಮುಂದುವರ್ಸೋಣ, ವರ್ಕ್ ಆಗಿಲ್ವಾ, ಇನ್ನೊಂದು ದಾರಿ ಇದ್ದೇ ಇರುತ್ತೆ ಅನ್ನೋದನ್ನ ತೋರಿಸ್ತಿದೆ. ಸೊ ಇನ್ನೂ ಓಕೆ ಈ ಸಿಚುವೇಶನ್ ಇನ್ನೂ ಬೆಟರ್ ಆಗುತ್ತೆ, ಇನ್ಯಾವುದೋ ಗುಡ್ ಟೈಮ್ ಬರುತ್ತೆ, ಇನ್ಯಾರೋ ಬರ್ತಾರೆ ಸರಿ ಮಾಡ್ತಾರೆ, ನೋ ನಿಮ್ಮ ಕೈಯಲ್ಲಿರೋದು. ಸೊ ನೀವು ಡಿಸೈಡ್ ಮಾಡಿ ಆದಷ್ಟು ಬೇಗ ಡಿಸಿಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ದ ಓಪನ್ ಚೆಸ್ಟ್, ಅಥೆಂಟಿಸಿಟಿ. ಏನಂತ ಹೇಳಿದ್ರೆ, ನಿಮ್ಮ ಟ್ರೂ ಕಲರ್ ಏನು ಅದನ್ನ ತೋರಿಸಿ. ಏನು ಅಂತ ಹೇಳಿದ್ರೆ, ಇವಾಗ ಒಂದು ಸರ್ಟೆನ್ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಲವ್ವಲ್ಲಿರೋರು ಮದುವೆ ಆಗೋ ತನಕನೋ ಅಥವಾ ಹುಡುಗಿ ಲೈಕ್ ಒಂದು ರಿಲೇಷನ್ಶಿಪ್ಪಿಗೆ ಬರೋ ತನಕನೋ ಅವರು ಲೈಕ್ ಚೆನ್ನಾಗಿ ಫ್ಲವರ್ಸ್ ಕೊಡೋದು, ಗಿಫ್ಟ್ಸ್ ತರೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡಿಟ್ಟಿರ್ತಾರೆ, ತುಂಬ ಚೆನ್ನಾಗಿ ಕೇರ್ ಮಾಡೋದು. ಬಟ್ ಅವ್ರದ್ದು ಅಂತ ಆದಮೇಲೆ ಆ ಕೇರ್ ಅಥವಾ ಅದಿರಲ್ಲ, ಯಾಕಂದರೆ ಅವ್ರು ರಿಯಲ್ ಆಗೋದು ಮಾಡಿರಲ್ಲ. ಸೊ ಇವನ್ನ ಬೀಳ್ಸೋಕ್ಕೋಸ್ಕರ ಅಷ್ಟೇ ಮಾಡಿರ್ತಾರೆ. ಸೊ ಈ ಥರದ್ರಿಂದ ಏನಾಗುತ್ತೆ, ಆಮೇಲೆ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಅದೇ ಎಕ್ಸ್ಪೆಕ್ಟೇಷನ್ ಇಲ್ಲಾಂದರೆ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡೋಕ್ಕೆ ಹೋಗಬೇಡಿ. ಶೋ ಯುವರ್ ಟ್ರೂ ಕಲರ್ಸ್. ಇದು ನಾನು ಇದಕ್ಕೆ ನೀವು ಲೈಕ್ ಲವ್ ಮಾಡೋದಾದರೆ ಮಾಡಿ ಅನ್ನೋ ಥರ ಇರಬೇಕು. ಅದು ಬಿಟ್ಟು ಅವರು ನಮ್ಮವರು ಅಂತ ಆಗೋ ತನಕ ಟ್ರೈ ಮಾಡಿ ಆಮೇಲೆ ಲೈಕ್ ಅದು ಹರ್ಟ್ ಆಗುತ್ತಲ್ವಾ. ಸೊ ಏನು ಅಂತ ಹೇಳಿದ್ರೆ,
ನಿಮ್ಮ ಆ್ಯಕ್ಷನ್ ಪ್ರೂವ್ ಮಾಡಬೇಕೆ ಹೊರತು ನಿಮ್ಮ ವರ್ಡ್ಸಲ್ಲಿ ನಾವು ಏನೂ ಇದು ಮಾಡೋಕ್ಕೆ ಲೈಕ್ ಓಪನ್ ಟ್ರಾನ್ಸ್ಪರೆಂಟಾಗಿ ನಿಮ್ಮ ಇಷ್ಟನ ಅವ್ರಿಗೆ ಹೇಳಿ, ಏನು ಇಷ್ಟನೋ ಅದೆಲ್ಲ ಹೇಳಿ ಟ್ರಾನ್ಸ್ಪರೆಂಟಾಗಿ ತೋರಿಸಿ. ಓಕೆ, ನಿಮ್ಮ ಆ್ಯಕ್ಷನ್ಸ್ ತೋರಿಸ್ಬೇಕು. ಇವಾಗ ಆಂಜನೇಯ ಸ್ವಾಮಿ ಲೈಕ್ ಅಷ್ಟಕ್ಕೂ ಇಷ್ಟಪಡ್ತಿದ್ರು ಅಲ್ವಾ, ಶ್ರೀರಾಮನ್ನ ಅಷ್ಟಕ್ಕೂ ಇಷ್ಟಪಡ್ತಿದ್ರು. ಸೊ ಅವರು ಯಾವ್ಯಾವ ಥರ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಲೈಕ್ ಅವರೇನು ಅಲ್ಲಿ ಹೋಗಿ ನಾಟಕದಲ್ಲಿ ಪ್ರೂವ್ ಮಾಡಿಲ್ಲ. ಇವಾಗ ಲವ್ ಅನ್ನೋದು ಬರೀ ಕಪಲ್ ಅವ್ರು ಮಾತ್ರ ಅಲ್ಲ, ಇದು ಲೈಕ್ ಪ್ಯೂರ್ ಲವ್. ಸೊ ಅದು ಯಾರ ಜೊತೆನೇ ಆಗಿರಲಿ, ನಾಟಕದ ಬೇಡ, ಶೋ ಯೋರ್ ಟ್ರೂ ಕಲರ್ಸ್ ಅಂತ ತೋರಿಸ್ತಾರೆ. ಸಿಂಧೂರ್ ಇದು ಯಾವ ಥರ ಅಂತೇಳಿದ್ರೆ, ನಿಮಗೆಲ್ಲರಿಗೂ ಕತೆ ಗೊತ್ತು ಅಂತ ಅಂದ್ಕೊತೀನಿ. ಆಂಜನೇಯ ಸ್ವಾಮಿ ಮೈಯಲ್ಲೆಲ್ಲ ಕುಂಕುಮ ಬಳ್ಕೊಂಡಿದ್ರು ಅಂತ ಹೇಳಿಬಿಟ್ಟು ಒಂದು ಕತೆ ಇದೆ ಅಲ್ವಾ. ಸೊ ಅದ್ರ ಮೇಲೆ ಏನು ಅಂತ ಹೇಳಿದ್ರೆ, ನೀವು ಇವಾಗ ಒಂದು ಲೈಫಲ್ಲಿ ಒಂದು ಕೆಲಸ ಮಾಡ್ತಿದ್ರೆ ಅದಕ್ಕೆ ಕಂಪ್ಲೀಟಾಗಿ ನಿಮ್ಮ ಅಟೆನ್ಷನ್ನ ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನೀವು ಕೆಲಸ ಮಾಡ್ತಿದ್ರೆ ಕೆಲಸ ಮಾತ್ರ ಮಾಡಿ, ಇನ್ನು ಉಳಿದಿದ್ದನ್ನ ಮಾಡೋಕ್ಕೆ ಹೋಗಬಾರ್ದು. ಇಲ್ಲ ಅಂತ ಹೇಳಿದರೆ ನೀವು ಫ್ಯಾಮಿಲಿಗೆ ಟೈಮ್ ಕೊಡ್ತಿದ್ದೀರಾ, ಆ ಟೈಮ್ ಫ್ಯಾಮಿಲಿಗೆ ಮಾತ್ರ, ಅಲ್ಲಿ ನೋ ಕಾಂಪ್ರಮೈಸ್ ಅನ್ನೋ ಥರ. ಏನಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ಬೆಸ್ಟ್ ರಿಸಲ್ಟ್ ಬರಬೇಕು ಅಂದರೆ ಟೋಟಲ್ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನೀವು ಬಿಸ್ನೆಸ್ಸಿಗೆ ಕೈ ಹಾಕ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ನೀವು 100% ನಿಮ್ಮ 100% ಕೊಟ್ಟರೆ ನಿಮ್ಗೆ ರಿಸಲ್ಟ್ ಬರೋದು. ನೀವು ಸ್ವಲ್ಪ ದಿನ 100% ಕೊಟ್ಟು ಮತ್ತೆ ನೋ, ಅದು ವರ್ಕ್ ಆಗೋಲ್ಲ. ನೀವು ಪ್ಯಾಷನ್ನಿಂದ ಕಂಪ್ಲೀಟ್ ಡೆಡಿಕೇಷನಿಂದ ಮಾಡಿದಾಗ ಮಾತ್ರ ಆ ಥರದ ರಿಸಲ್ಟು ನಿಮಗೆ ಬರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಅನ್ನೋದನ್ನ ಆಂಜನೇಯ ನಿಮ್ಗೆ ಹೇಳ್ತಿದ್ದಾರೆ. ಸೊ ಕಮೆಂಟಲ್ಲಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ಇದು ಇವತ್ತಿನ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಆಂಜನೇಯ ಸ್ವಾಮಿ ನಿಮ್ಮೆಲ್ಲ ಕಷ್ಟಗಳನ್ನೂ ಸರಿದು ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್, ಹೆಲ್ತ್ ವೈಸು, ಫೈನಾನ್ಷಿಯಲ್ ವೈಸು ಎಲ್ಲ ಥರದ್ದು ನಿಮ್ಮ ಕನಸುಗಳು ನನಸಾಗಂಗೆ ಆಂಜನೇಯ ನಿಮ್ಗೆ ಬ್ಲೆಸ್ ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ. ರಾಧೆ ರಾಧೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.